CSDS ಸರ್ವೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಸಲ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥ ವಿಷಯ ರಾಮ ಮಂದಿರ. ರಾಮ ಮಂದಿರದ ವಿಷಯದಲ್ಲಿ ದೇಶಾದ್ಯಂತ ಇವರು ಸಂಗ್ರಹಿಸಿರುವ ಅಭಿಪ್ರಾಯ ಏನೇನು ಹೇಳ್ತಾ ಇದೆ. 4 ಪ್ರಶ್ನೆಗಳಿದ್ದಾವೆ, ಒಂದರ ನಂತರ ಒಂದರಂತೆ ತೆಗೆದುಕೊಂಡು ಹೋಗ್ತೀವಿ. ರಾಮ ಮಂದಿರದಿಂದ ಹಿಂದೂ ಮತಗಳು ಒಂದುಗೂಡ್ತವ? ಬೇಸಿಕ್ ಪ್ರಶ್ನೆ. ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಮತಗಳು ಒಂದುಗೂಡ್ತವ ಅಂತ ಕೇಳಿದ್ರೆ 54% ಹಿಂದೂಗಳು ಹೇಳ್ತಾ ಇದ್ದಾರೆ ಹೌದು ಒಂದುಗೂಡ್ತವೆ. 54% ಹಿಂದೂ. 24% ಮುಸ್ಲಿಮರು ಹೇಳ್ತಾ ಇದ್ದಾರೆ ಹಿಂದೂ ಮತಗಳು ಒಂದುಗೂಡ್ತವೆ. ಹಿಂದೂ ಮತಗಳು ಒಂದುಗೂಡ್ತವೆ ಅಂತ 24% ಮುಸ್ಲಿಮರು ಹೇಳ್ತಾ ಇದ್ದಾರೆ. ಹಿಂದೂ ಮತಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ 25% ಹಿಂದೂಗಳೇ ಹೇಳಿದ್ರೆ 21% ಮುಸ್ಲಿಮರು ಹೇಳ್ತಾ ಇದ್ದಾರೆ ಹಿಂದೂ ಮತಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ. ರಾಮ ಮಂದಿರದ ವಿಷಯದಲ್ಲಿ ಹಿಂದೂ ಮತಗಳನ್ನು ಒಂದುಗೂಡಿಸೋದಿಲ್ವೋ ಅಂತ 55% ಮುಸ್ಲಿಮರು ಮಾತನಾಡುವುದಕ್ಕೆ ತಯಾರಿಲ್ಲ. 55% ಮುಸ್ಲಿಮರು ನಾವು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ. 21% ಹಿಂದೂಗಳು ಕೂಡ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. 54% ಹಿಂದೂಗಳ ಪ್ರಕಾರ ಹಿಂದೂ ಮತಗಳನ್ನು ರಾಮ ಮಂದಿರ ಒಂದುಗೂಡಿಸುತ್ತೆ. 25% ಹಿಂದೂಗಳ ಪ್ರಕಾರ ರಾಮ ಮಂದಿರ ಯಾವುದೇ ರೀತಿಯಾದ ಇಶ್ಯೂ ಆಗೋದಿಲ್ಲ. 21% ಹಿಂದೂಗಳು ಅದರ ಬಗ್ಗೆ ಮಾತಾಡೋದಿಲ್ಲ. ಹಾಗೆ ಮುಸ್ಲಿಮರ ಸಂಖ್ಯೆಯನ್ನು ನೋಡ್ತಾ ಹೋದರೆ 24% ಮುಸ್ಲಿಮರ ಪ್ರಕಾರ ಹಿಂದೂ ಮತಗಳು ಒಂದುಗೂಡ್ತವೆ. 21% ಮುಸ್ಲಿಮರ ಪ್ರಕಾರ ಹಿಂದೂ ಮತಗಳ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. 55% ಮುಸ್ಲಿಮರು ಈ ವಿಷಯವನ್ನು ಮಾತನಾಡುವುದಕ್ಕೆ ಬಯಸೋದಿಲ್ಲ. ಮುಂದಿನ ಪ್ರಶ್ನೆ, ರಾಮ ಮಂದಿರ ನಿರ್ಮಾಣ ಹಿಂದೂಗಳಲ್ಲಿ ಯಾವ ವರ್ಗದ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ? ಯಾವ ವರ್ಗದ ಮೇಲೆ? 59% ಜನ ಹೇಳ್ತಾರೆ ಅದು ಬರೀ ಮೇಲ್ವರ್ಗದ ಮೇಲೆ ಪರಿಣಾಮ ಬೀರುತ್ತೆ. 59% ಜನ ಹೇಳ್ತಾರೆ ಮೇಲ್ವರ್ಗದ ಮೇಲೆ ಪರಿಣಾಮ ಬೀರುತ್ತೆ. 55% OBCಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇದನ್ನ ನಾಟ್ ಇನ್ 100 ಮೇಲ್ವರ್ಗದ ಮೇಲೆ ಪರಿಣಾಮ ಅಂತ ಮೇಲ್ವರ್ಗದ 59% ಜನ ಹೇಳ್ತಾರೆ. ಹಿಂದುಳಿದ ವರ್ಗದಲ್ಲಿ 55% ಜನ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ರಾಮ ಮಂದಿರದ ನಿರ್ಮಾಣ ವಿಷಯ ಅಂತ ಹೇಳ್ತಾರೆ. ದಲಿತರಲ್ಲಿ 46% ಜನ ರಾಮ ಮಂದಿರದ ವಿಷಯ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ST ಪರಿಶಿಷ್ಟ ಪಂಗಡ 47% ಜನ ಹೇಳ್ತಾರೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ರಾಮ ಮಂದಿರದ ವಿಷಯ. ಧಾರ್ಮಿಕ ವಿಭಜನೆಗೆ ಸಂಬಂಧಿಸಿದ ಪ್ರಶ್ನೆನೂ ಬಂತು. ರಾಮ ಮಂದಿರ ನಿರ್ಮಾಣ ಧಾರ್ಮಿಕ ವಿಭಜನೆಗೆ ಕಾರಣ ಆಗಿದೆಯಾ? ಹಿಂದೂಗಳು 31% ಜನ ಹೇಳಿದ್ರು ಮುಂಚೆಗಿಂತಲೂ ನಾವು ಹೆಚ್ಚು ಒಗ್ಗಟ್ಟಾಗಿದ್ದೇವೆ ಅಂತ. ಹಿಂದೂ ಒಗ್ಗಟ್ಟು ಇಲ್ಲ, ಹಿಂದೂ ಮುಸ್ಲಿಂ ಒಗ್ಗಟ್ಟು. ಹೌದು, ಹಿಂದೂ ಮುಸ್ಲಿಂ ಒಗ್ಗಟ್ಟು. ಹಿಂದೂಗಳು ಹೇಳ್ತಾರೆ ಮುಂಚೆಗಿಂತಲೂ ಮುಸ್ಲಿಮರ ಜೊತೆಗೆ ನಾವು ಹೆಚ್ಚು ಒಗ್ಗಟ್ಟಾಗಿದ್ದೇವೆ. 27% ಜನ ಮುಸ್ಲಿಮರ ಜೊತೆಗಿನ ನಮ್ಮ ಸಂಬಂಧದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ರಾಮ ಮಂದಿರ ನಿರ್ಮಾಣದಿಂದ. 22% ಜನ ಹೇಳ್ತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಮುಸ್ಲಿಂ ಅಂತರ ಹೆಚ್ಚಾಗಿದೆ ಅಂತ. 20% ಹಿಂದೂಗಳು ಇದರ ಬಗ್ಗೆ ಮಾತನಾಡುವುದಕ್ಕೆ ಬಯಸ್ತಾ ಇಲ್ಲ. ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹೆಚ್ಚಾಗಿದೆ ಅಂತ 13% ಮುಸ್ಲಿಮರು ಹೇಳ್ತಾ ಇದ್ದಾರೆ. 13% ಮುಸ್ಲಿಮರು ಹೇಳ್ತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಜಾಸ್ತಿ ಆಗಿದೆ ಅಂತ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೇಲೆ ರಾಮ ಮಂದಿರದ ಯಾವ ಪರಿಣಾಮವೂ ಆಗಿಲ್ಲ ಅಂತ 24% ಜನ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರ ಅಂತರ ಹೆಚ್ಚಾಗಿದೆ ರಾಮ ಮಂದಿರ ನಿರ್ಮಾಣದಿಂದ ಅಂತ 32% ಮುಸ್ಲಿಮರು ಹೇಳಿದ್ರೆ 31% ಮುಸ್ಲಿಮರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮುಸ್ಲಿಮರನ್ನು ಹೊರತುಪಡಿಸಿದ ಅಲ್ಪಸಂಖ್ಯಾತರು, ಜೈನರು, ಬೌದ್ಧರು, ಪಾರ್ಸಿಗಳು, ಯಹೂದಿಗಳು ಇತ್ಯಾದಿ ಅವ್ರು ಹೇಳ್ತಾರೆ, ಅಂದರೆ ಅವರ ಅಬ್ಸರ್ವೇಷನ್ ಆಸ್ ಅನ್ ಔಟ್ಸೈಡರ್, ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಮುಸ್ಲಿಂ ಏಕತೆ ಜಾಸ್ತಿ ಆಗಿದೆ ಅಂತ 14% ಮುಸ್ಲಿಮೇತರ ಅಲ್ಪಸಂಖ್ಯಾತರು ಹೇಳ್ತಾರೆ. ಇದರಲ್ಲಿ ಕ್ರಿಶ್ಚಿಯನ್ರು ಬಂದರು. 24% ಮುಸ್ಲಿಮೇತರ ಅಲ್ಪಸಂಖ್ಯಾತರು ಹೇಳೋದು ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಮುಸ್ಲಿಂ ಐಕ್ಯತೆಯ ಮೇಲೆ ಏನೂ ಪರಿಣಾಮ ಆಗಿಲ್ಲ.
ಅಂತರನೂ ಜಾಸ್ತಿ ಆಗಿಲ್ಲ, ಭಾವೈಕ್ಯತೆಯೂ ಹೆಚ್ಚಾಗಿಲ್ಲ. ಅಂತರ ಹೆಚ್ಚಾಗಿದೆ ಅಂತ 29% ಮುಸ್ಲಿಮೇತರ ಅಲ್ಪಸಂಖ್ಯಾತರು ಹೇಳ್ತಾರೆ. ಈ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚು ಜನ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿದವರು ಮುಸ್ಲಿಮೇತರ ಅಲ್ಪಸಂಖ್ಯಾತರು 33% ಜನ. ಇದರ ಆವರೇಜನ್ನು ತೆಗೆದರೆ ಆವರೇಜ್ ಆಫ್ ಇಟ್ ಮೊದಲಿಗಿಂತಲೂ ಒಗ್ಗಟ್ಟಾಗಿದ್ದೇವೆ ಅಂತ 27 ಆವರೇಜ್ ಬರ್ತಾ ಇದ್ರೆ, ಏನೂ ಬದಲಾವಣೆ ಆಗಿಲ್ಲ ಅಂತ 26%, ಮೊದಲಿಗಿಂತಲೂ ಅಂತರ ಹೆಚ್ಚಾಗಿದೆ ಅಂತ 24%, ಪ್ರತಿಕ್ರಿಯೆ ಕೊಡದೇ ಇರೋರು 23%. ಹೆಚ್ಚು ಕಡಿಮೆ ಈಕ್ವಲ್ ಇದೆ. ಮುಂದಿನ ಪ್ರಶ್ನೆ ಒನ್ಸ್ ಅಗೇನ್ ರಾಮ ಮಂದಿರಕ್ಕೆ ಸಂಬಂಧಿಸಿ. ರಾಮ ಮಂದಿರ ನಿರ್ಮಾಣ ಆಗಿದ್ದರ ಪ್ರಭಾವ ಏನು, ಪರಿಣಾಮ ಏನು ಅನ್ನೋ ಪ್ರಶ್ನೆ. ಏನು ಪರಿಣಾಮ? ಇದನ್ನ ರೀಜನ್ ವೈಸ್ ಮಾಡಿದ್ದಾರೆ. ಉತ್ತರ ಮತ್ತು ಪಶ್ಚಿಮದ ರಾಜ್ಯಗಳು, ದಕ್ಷಿಣದ ರಾಜ್ಯಗಳು, ಪೂರ್ವ ಮತ್ತು ಈಶಾನ್ಯದ ರಾಜ್ಯಗಳು. ಹಿಂದೂ ಮತಗಳ ಕ್ರೋಢೀಕರಣ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಅತಿ ಹೆಚ್ಚು ನೋಡ್ತಾ ಇದ್ದೀರಿ. 51% ಜನರಿಗೆ ಅನ್ನಿಸ್ತಾ ಇದೆ ಹಿಂದೂ ಮತಗಳನ್ನು ಒಗ್ಗೂಡಿಸುತ್ತೆ ರಾಮ ಮಂದಿರ ಅಂತ. ಹಿಂದೂ ಮತಗಳ ಮೇಲೆ ಪ್ರಭಾವ ಇಲ್ಲ ಅಂತ ಉತ್ತರ ಮತ್ತು ಪಶ್ಚಿಮದ ರಾಜ್ಯಗಳ 24% ಜನರಿಗೆ ಅನ್ನಿಸ್ತಾ ಇದೆ. 24% ಜನರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋರು 25% ಜನ. ಅಂದರೆ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳ ಕಾಲು ಭಾಗ ಜನರಿಗೆ ರಾಮ ಮಂದಿರದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಅಂದರೆ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ ಅಂತ. ಹೆಚ್ಚು ಕಡಿಮೆ ಅಷ್ಟೇ ಜನ, 24% ಜನ, ಹೆಚ್ಚು ಕಡಿಮೆ ಕಾಲು ಭಾಗ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಇದು ಏನೂ ಪರಿಣಾಮ ಬೀರೋದಿಲ್ಲ, ಹಿಂದೂಗಳನ್ನು ಒಗ್ಗೂಡಿಸೋದೆಲ್ಲ ಇಲ್ಲ. 51%, ಲಿಟ್ಲ್ ಮೋರ್ ದ್ಯಾನ್ ಹಾಫ್ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ರಾಮ ಮಂದಿರ ಹಿಂದೂ ಮತಗಳನ್ನು ಒಗ್ಗೂಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ದಕ್ಷಿಣದ ರಾಜ್ಯಗಳಿಗೆ ಬಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಪಾಂಡಿಚೇರಿ 43% ಜನರಿಗೆ ಅನ್ನಿಸ್ತಾ ಇದೆ ರಾಮ ಮಂದಿರ ಹಿಂದೂ ಮತಗಳನ್ನು ಒಂದುಗೂಡಿಸುತ್ತೆ ಅಂತ. ದಕ್ಷಿಣದ ರಾಜ್ಯಗಳ 28% ಜನರಿಗೆ ಹಿಂದೂಗಳ ಮೇಲೆ ಏನೂ ಪರಿಣಾಮ ಆಗಿಲ್ಲ ಇದು ಅಂತ ಅನ್ನಿಸ್ತಾ ಇದೆ. 29% ಜನ ನಮಗೆ ಗೊತ್ತಿಲ್ಲ ಅಂತಾರೆ. ಪೂರ್ವ ಮತ್ತು ಈಶಾನ್ಯದ ರಾಜ್ಯಗಳು 45% ಜನ ಹೇಳ್ತಾರೆ ಹಿಂದೂ ಮತಗಳನ್ನು ಒಂದುಗೂಡಿಸುತ್ತೆ ರಾಮ ಮಂದಿರ ಅಂತ. ಕಾಲು ಭಾಗ ಜನ 25% ಜನ ಹಿಂದೂ ಮತಗಳ ಮೇಲೆ ಇದರ ಪರಿಣಾಮ ಇಲ್ಲ, ಪ್ರಭಾವ ಇಲ್ಲ ಅಂತಿದ್ದಾರೆ. 30% ಜನ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಥವಾ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅಂತಾರೆ. ಆ್ಯಕ್ಚುಲಿ ಪ್ರಶಾಂತ್, ಇದು 1 ಅವರ್ ಡಿಬೇಟ್ ಮಾಡುವಂಥ ಸಬ್ಜೆಕ್ಟ್ ಇದೆ ರಾಮ ಮಂದಿರದ ಪರಿಣಾಮ. ಬಟ್ ನಿಮ್ಮದೊಂದೇ ಪ್ರತಿಕ್ರಿಯೆ ತೆಗೆದುಕೊಳ್ಳೋಷ್ಟು ಸಮಯ ಇದೆ ನನಗೆ. ಅದಕ್ಕೆ ನನಗನ್ಸುತ್ತೆ ನೋಡಿ, ಅನ್ಡೌಟೆಡ್ಲಿ ರಾಮ ಮಂದಿರ ಕಳೆದ ಜನವರಿಯಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಮತದಾರ ನಾನು ನೋಡೋದು ಹೀಗೆ, ಕಾಂಗ್ರೆಸ್ಸಿನ ಮತದಾರ ರಾಮ ಮಂದಿರದ ಕಾರಣದಿಂದ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಶಿಫ್ಟ್ ಆಗಲ್ಲ. ಯಾಕಂದರೆ ಇದು 89ರಿಂದ ಶುರು ಆಗಿರ್ತಕ್ಕಂಥ ಪ್ರಕರಣ. ಆದರೆ ಬಿ ಜೆ ಪಿಯ ಮತದಾರ ಯಾವುದೋ ಒಂದು ಕಾರಣಕ್ಕೋಸ್ಕರ ಈಗ ಮೋದಿ ಮೇಲೆ ಸಿಟ್ಟಾಗಿದ್ದಾನೆ ಅಂತ ತಿಳ್ಕೊಳ್ಳೋಣ, ಅಭ್ಯರ್ಥಿ ಮೇಲೆ ಸಿಟ್ಟಾಗಿದ್ದಾನೆ ಅಂತ ಅಂದ್ಕೊಳ್ಳೋಣ, ಬಿ ಜೆ ಪಿಯ ಪಕ್ಷದ ಮೇಲೆ ಸಿಟ್ಟಾಗಿದ್ದಾನೆ ಅಂತ ಅಂದ್ಕೊಳ್ಳೋಣ. 2 ಫ್ಯಾಕ್ಟರ್ಗಳು ಆತನನ್ನು ಬಿ ಜೆ ಪಿ ಜೊತೆ ಇರುವ ಹಾಗೆ ಮಾಡ್ತಾ ಇವೆ. ಬಿ ಜೆ ಪಿಯ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಕೂಡ ಅದು ಹೌದು. ಒಂದು ರಾಮ ಮಂದಿರ, ಇನ್ನೊಂದು ಮೋದಿ. ಅದು ರಾಮ ಮಂದಿರ ಅಂದ ತಕ್ಷಣ ನೀವು ಬರೀ ರಾಮ ಮಂದಿರ ತೆಗೆದುಕೊಳ್ಬೇಡಿ, ಹಿಂದುತ್ವ ತೆಗೆದುಕೊಳ್ಳಿ. ಅಂದರೆ ನಾನು ಹೇಳೋದು ಆ್ಯಂಟಿ ಇನ್ಕಂಬನ್ಸಿ ಅಂತ ಅಂತೀವಲ್ಲ ನಾವು ಅನೇಕ ಸಂದರ್ಭದಲ್ಲಿ. ಬಕ್ ಮಾಡೋ ಫ್ಯಾಕ್ಟರ್ ಬೇಕು. ಬಕ್ ಮಾಡೋ ಫ್ಯಾಕ್ಟರ್ಗಳು 2 ಕಾಣ್ತಾ ಇರೋದು. ಒಂದೇನು ಹಿಂದುತ್ವ, ಅದರಲ್ಲಿ ರಾಮ ಮಂದಿರನೂ ಬರುತ್ತೆ, ಆರ್ಟಿಕಲ್ 370 ಬರುತ್ತೆ. ಅದರಲ್ಲೀಗ ಹಿಂದೂ ಮುಸ್ಲಿಂ ಡಿವೈಡ್ ಸಂದರ್ಭದಲ್ಲಿ ಅವರವ್ರು ಹೇಗೆ ಪರ್ಸೀವ್ ಮಾಡ್ತಾರೆ ಅನ್ನೋದು ಬರುತ್ತೆ. ಜೊತೆಗೆ ಮೋದಿ ಬರುತ್ತೆ. ಮೋದಿಯೂ ಕೂಡ ಏನು, ಮೋದಿಯ ಚರಿಷ್ಮಾದಲ್ಲಿ ಹಿಂದುತ್ವ ಕೂಡ ಒಂದು ಅಡಕಾಗಿರ್ತಕ್ಕಂಥ ಭಾಗ. ಆ ಕಾರಣ ಯಾಕೆ ಬಿ ಜೆ ಪಿಯ ಆ್ಯಂಟಿ ಇನ್ಕಂಬನ್ಸಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನೀವು ಉತ್ತರ ಭಾರತದ ಇದರಲ್ಲಿ ತೆಗೆದುಕೊಂಡ್ರೆ 51% ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ಬಿ ಜೆ ಪಿ ಇಸ್ 370 ಆ್ಯಂಡ್ ರಾಮ ಮಂದಿರ. ಅದು ಹಿಂದುತ್ವ ಅಂತ ನೋಡಿ, ಅದನ್ನು ಮೋದಿಯ ಒಂದು ಭಾಗದಲ್ಲಿ ನೋಡಿ. ಆ ಆ್ಯಂಟಿ ಇನ್ಕಂಬನ್ಸಿ ಪ್ರಶಾಂತ್ ಕಿಶೋರ್ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಆ್ಯಂಟಿ ಇನ್ಕಂಬನ್ಸಿ ಕಣ್ಣಿಗೆ ಕಾಣ್ತಾ ಇದೆ, ಕಣ್ಣಿಗೆ ಕಾಣ್ತಿಲ್ಲೇನ್ರಿ? ಬಿ ಜೆ ಪಿ ಬಗ್ಗೆ ಒಂದು ಈ ಏಜೆನ್ಸಿಗಳ ದುರ್ಬಳಕೆ ಬಗ್ಗೆ ಒಂದು ಬೇಸರ ಇದೆ ಅಂತ ಅಂದ್ಕೊಳ್ಳೋಣ.
ಭ್ರಷ್ಟಾಚಾರದ ಲೋಕಲ್ ಲೆವೆಲ್ನ ಭ್ರಷ್ಟಾಚಾರದ ಬಗ್ಗೆ ಒಂದು ಹಂತದ ಬೇಸರ ಇದೆ ಅಂತ ಅನ್ಕೊಳ್ಳೋಣ. ಪರಿವಾರವಾದದ ಬಗ್ಗೆ BJPಯ ಡ್ಯುಯಲ್ ಸ್ಟ್ಯಾಂಡರ್ಡ್ ಬಗ್ಗೆ ಒಂದು ಬೇಸರ ಇದೆ ಅಂತ ಅನ್ಕೊಳ್ಳೋಣ. ಲೋಕಲ್ ಅಭ್ಯರ್ಥಿ ಕೈಗೆ ಸಿಕ್ಕಿಲ್ಲ ಅಂತ ಒಂದು ಬೇಸರ ಇದೆ ಅನ್ಕೊಳ್ಳೋಣ. ಆದರೆ ಅದು ಎಲ್ಲವನ್ನೂ ತಂದು ಮೋದಿಗೆ ಸಮೀಕರಿಸಿ BJPಯ ಮತದಾರ ಯಾಕೆ ನೋಡ್ತಾ ಇದ್ದಾನೆ? ಎಸ್, ನನ್ನ ಓಟು ನನ್ನ ಮಾತಿನಲ್ಲಿ ಜನರ ಪ್ರತಿಕ್ರಿಯೆ ತಗೊಂಡಾಗ ಅದು ಸಹಜವಾಗಿ ಕಾಣಿಸುತ್ತೆ ಕೂಡ. ಐಶ್ವರ್ಯ ಮಾದೇವ್ ಅವರೇ ಧನ್ಯವಾದ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮಹೇಶ್ ಅವರೇ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.